ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಸ್ಪೆಷಲ್ ಆಗಿ ಮಾಡೋಣ ನುಗ್ಗೆಕಾಯಿ ಕರಿ ಹಾಗೂ ಅದರೊಂದಿಗೆ ಸ್ಪೆಷಲ್ ಆದ ಒಂದು ತಿಂಡಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಇಲ್ಲಿ ನಾನು 1 ಕಪ್ಪಷ್ಟು ಬೇಳೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ಬೇಳೆ ಒಳ್ಳೆ ಸಾಫ್ಟ್ ಆಗೋವರೆಗೂ ಬೇಯಬೇಕು. ಅಷ್ಟು ತನಕ ಮಸಾಲಕ್ಕೆ ರೆಡಿ ಮಾಡೋಣ. ಇಲ್ಲಿ 1/4 ಕಪ್ಪಷ್ಟು ಹಸಿ ಶೇಂಗಾ ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅದನ್ನು ಕೂಡ ಇದರೊಂದಿಗೆ ಫ್ರೈ ಮಾಡೋಣ. ಎರಡು ಕೂಡ ಸರಿಯಾಗಿ ಫ್ರೈ ಆಗಿದೆ. ಜೀರಿಗೆ 1/4 ಸ್ಪೂನಷ್ಟು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದರೊಂದಿಗೆ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಕೂಡ ಹಾಕಿದ್ದೀನಿ. ಹಾಗೂ ಇದನ್ನು ಕೂಡ ಇವಾಗ ನಾನು ಒಟ್ಟಿಗೆ ಫ್ರೈ ಮಾಡ್ತೀನಿ. ಇದರೊಂದಿಗೆ ನಾನು 1/4 ಸ್ಪೂನಷ್ಟು ಮೆಂತೆ ಕಾಳು, ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ 1 ಸಣ್ಣ ಸೈಜ್ ಈರುಳ್ಳಿಯನ್ನು ಹಾಕಿ ಅದು ಕೂಡ ಒಳ್ಳೆ ರೀತಿ ಬಾಡೋ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಇವಾಗ ರೆಡಿಯಾಗಿದೆ. ತಣ್ಣಗಾದಮೇಲೆ 1 ಅಥವಾ 1.5 ಚಮಚದಷ್ಟು ಖಾರದ ಪುಡಿ ಹಾಕಿ ಇದನ್ನು ನಾವು ರುಬ್ಬೋಣ. ಹಾಗೆ ಇದರೊಂದಿಗೆ ಹುಳಿ ಕೂಡ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಲಿಂಬೆ ಗಾತ್ರದಷ್ಟು. ಮಸಾಲೆ ಇವಾಗ ರುಬ್ಬಿ ರೆಡಿಯಾಗಿದೆ. ಇನ್ನೊಂದು ಸೈಡ್ ನುಗ್ಗೆಕಾಯಿ ನಾನಿವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿವಾಗ ಬೇಳೆ ನೀವು ನೋಡ್ಬೋದು ಒಳ್ಳೆ ರೀತಿ ಬೆಂದಿದೆ. ಈ ರೀತಿ ಬೇಳೆ ಹೊಡಿಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು. ಆಮೇಲೆ ನಾನು ಇದಕ್ಕೆ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 3 ಟೊಮೆಟೊವನ್ನು ಹಾಕಿದ್ದೀನಿ. ಹಾಗೂ ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ. ಇವಾಗ ನುಗ್ಗೆಕಾಯಿ ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡೋಣ. ಬೇಗನೆ ಬೇಯುತ್ತೆ. ಎಳೆತ್ತಿದ್ದರಿಂದ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ. ಇದು ಸ್ವಲ್ಪ ಅರಿಶಿಣ ಪೌಡರ್ ಬೇಕಿದ್ರೆ ನೀವು ಇದಕ್ಕೆ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನುಗ್ಗೆಕಾಯಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನುಗ್ಗೆಕಾಯಿ ಬೆಂದಿದ್ದೆ. ರುಬ್ಬಿದ ನೀರು ಹಾಗೂ ಅದರೊಂದಿಗೆ ಇವಾಗ ನುಗ್ಗೆಕಾಯಿಯನ್ನು ಬೇರೆ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ಇಟ್ಟ ಪಾತ್ರೆ ಫಸ್ಟಿಗೆ ಬೇಳೆಗೆ ಸಣ್ಣ ಪಾತ್ರೆ ಇಟ್ಟಿದ್ದೆ, ಬೇಗ ಬೇಯಲಿ ಅಂತ ಹೇಳಿ. ಹಾಗೂ ಮಸಾಲವನ್ನು ಕೂಡ ಹಾಕಿ ಚೆನ್ನಾಗಿದನ್ನು ಎಷ್ಟು ಹದಕ್ಕೆ ಬೇಕು ಅಷ್ಟಕ್ಕೆ ನಾನು ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಸಿದ್ದೀನಿ. ಕುದಿ ಬಂದ ಮೇಲೆ ಕೆಳಗಡೆ ಇಡೋಣ. ಹಾಗೂ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ. ಕರಿಬೇವಿನ ಸೊಪ್ಪು, ಸಾಸಿವೆ, ಇಂಗು, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ನಾನು ಒಗ್ಗರಣೆಗೆ ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಸೇರಿಸೋಣ. ಇವತ್ತು ನಾನು ತೆಂಗಿನಕಾಯಿ ಗರಟೆಯಲ್ಲಿ ಪುಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದೀನಿ. ಈಸಿ ಆಗುತ್ತೆ, ನಿಮಗೆ ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಪುಟ್ಟು ಪುಡಿ ಅಂತ ಸಿಗುತ್ತೆ, ಅಥವಾ ನೀವು ಅಕ್ಕಿ ಹಿಟ್ಟು ಕೂಡ ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಪುಟ್ಟು ಪುಡಿ ತೊಗೊಂಡ್ರೆ ಸ್ವಲ್ಪ ರವೆಯಾಗಿ ಸ್ವಲ್ಪ ಹಿಟ್ಟಾಗಿ ಎಲ್ಲನೂ ಅದರಲ್ಲಿ ಸಿಗುತ್ತೆ. ಮಾರ್ಕೆಟಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಪುಟ್ಟು ಪುಡಿ ಅಂತ ಕೇಳಿದರೆ. ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನಮಗಿಲ್ಲಿ ಜಾಸ್ತಿ ಹಿಟ್ಟು ನೀರು ಮಾಡಲಿಕ್ಕಿಲ್ಲ, ಅದು ಡ್ರೈ ಇಡಲಿಕ್ಕಿಲ್ಲ. ತೇವಾಂಶ ತಾಗಬೇಕು ಒಟ್ಟಾರೆ ಹಿಟ್ಟಿಗೆ, ಆ ರೀತಿ ಮಾಡಲಿಕ್ಕುಂಟು. ಫಸ್ಟಿಗೆ ಹಿಟ್ಟು ಮುಟ್ಟುವಾಗ ಗರಗರ ಸೌಂಡ್ ಬರುತ್ತೆ. ನೀವು ಸ್ವಲ್ಪನೇ ನೀರನ್ನು ಹಾಕಿ
ಮಿಕ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಅದು ಒಂಥರ ಸಾಫ್ಟ್ ಆಗುತ್ತೆ, ಹಗುರ ಆಗುತ್ತೆ, ಹಾಗೂ ಸೌಂಡ್ ಬರಲ್ಲ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ನೀರು ಸಾಕಾಗಿದೆ ಅಂತ ಹೇಳಿ. ನೋಡಿ ಈ ರೀತಿ ಬರಬೇಕು. ಇದರಲ್ಲಿ ಸ್ವಲ್ಪ ಗಂಟು ಇರುತ್ತೆ ನೋಡಿ, ಅದನ್ನು ಕೈಯಿಂದ ನಾವು ಬಿಡಿಸ್ಬೇಕು. ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀರಿನ ಅಂಶ ಇದಕ್ಕೆ ತಾಗಿದೆ ಮಾತ್ರ. ನೋಡಿ ಈ ರೀತಿ ಮಾಯಿಶ್ಚರ್ ಆಗಬೇಕು, ತೇವಾಂಶ ತಾಗಬೇಕು ಇದಕ್ಕೆ, ಗೊತ್ತಾಯ್ತಲ್ಲ. ಇದು ಇವಾಗ ಸರಿಯಾಗಿದೆ ನೋಡಿ. ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಿದರೆ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಇದೆ ಹುಡಿ. ಇವಾಗ ಗರಟೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬನಾನಾ ಲೀಫ್ ಅಂದರೆ ಬಾಳೆ ಎಲೆ ಇಟ್ಟು ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಕೂಡ ನೀವು ಸವರಬೇಕಂತೆಲ್ಲ, ಏನು ಬೇಡ. ನೋಡಿ ಹಿಟ್ಟನ್ನು ಹಾಕಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಮೇಲ್ಗಡೆಯಿಂದ ನಾನು ತೆಂಗಿನಕಾಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದಂದರೆ ಕೆಲವರ ಹತ್ರ ಬಾಳೆ ಎಲೆ ಇರಲ್ಲ, ಅವರು ಡೈರೆಕ್ಟಾಗಿ ಗರಟೆ ಮೇಲೆ ಕೂಡ ಹಾಕ್ಬೋದು. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾನು ಹಿಟ್ಟಿಗೆ ಸ್ವಲ್ಪ ತೆಂಗಿನಕಾಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ನೋಡಿ ಮೇಲ್ಗಡೆಯಿಂದ ಹಾಕಿದರೆ ಆಯಿತು. ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ಬೋದು. ಇವಾಗ ನಾನು ಖಾಲಿ ತೆಂಗಿನಕಾಯಿ ಕೂಡ ನಿಮಗೆ ಇಟ್ಟು ತೋರಿಸ್ತೀನಿ. ಅದರಲ್ಲಿ ಕೂಡ ಅಂದರೆ ಸರಿಯಾಗಿ ಎದ್ದು ಬರುತ್ತೆ, ಏನು ಕೂಡ ಕಷ್ಟ ಆಗಲ್ಲ. ನೋಡಿ ಖಾಲಿ ಇಟ್ಟಿದ್ದೀನಿ ಒಂದು. ಇವಾಗ ಇದನ್ನು ಒಂದು 10 ನಿಮಿಷ ಬೇಯಿಸೋಣ. ಹತ್ತು ನಿಮಿಷ ಇಲ್ಲಿ ಚೆನ್ನಾಗಿ ನಾನು ಇದನ್ನು ಬೇಯಿಸಿದ್ದೀನಿ. ಸ್ಟೀಮ್ ಆಗಿದೆ ಇದು, ನೋಡ್ಬೋದು, ಗೊತ್ತಾಗುತ್ತೆ ನೋಡುವಾಗಲೇ, ಮೇಲಿಂದ ಮೆದುವಾಗಿ ಬರುತ್ತೆ ಇದು. ಇವಾಗ ಇದನ್ನು ತೆಗೆಯೋಣ. ಬಿಸಿ ಇರುವಾಗಲೇ ನೀವು ತೆಗಿಬೋದು ಇದನ್ನು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬರುತ್ತೆ ಅಂತ ಹೇಳಿ. ತುಂಬ ರುಚಿಯಾಗಿರುತ್ತೆ. ಯಾವುದೇ ಸಾರು ಇದಕ್ಕೆ ಆಗುತ್ತೆ, ಆದರೆ ಸ್ವಲ್ಪ ಜಾಸ್ತಿ ನೀವು ಮಾಡಬೇಕಾಗತ್ತೆ. ಈ ರೀತಿ ನುಗ್ಗೆಕಾಯಿ ಸಾರು ಕೂಡ ಮಾಡಿ ನೋಡಿ. ಖಾಲಿ ಗರಟೆಯಲ್ಲಿ ಹಾಕಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಇದೇ ರೀತಿ ನೀವು ಟ್ರೈ ಮಾಡಿ, ತುಂಬ ಸೂಪರ್ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ ನಾನು. ತುಂಬ ಮೃದುವಾಗಿರುತ್ತೆ, ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇದರೊಂದಿಗೆ ಸಾರು ಹಾಕಿ, ಸಾರು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ನೀವು ಹಾಕಿ ನೀವು ಎಂಜಾಯ್ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಆಗಿದೆ. ಸಾಂಬಾರು ಸೊಳ್ಳೆ ಆಗಿದೆ. ಮುಟ್ಟು ಚೆನ್ನಾಗಿದೆ. ಪುಡಿ ಆಗಿದಾ? ಒಳ್ಳೇದಾಗ್ತದಾ? ತುಂಬ ಇಷ್ಟ ನನಗೆ. ಹೌದಾ? ತಿನ್ನಿ. ಇದು ತುಂಬ ಇಷ್ಟ ನನಗೆ, ನುಗ್ಗೆಕಾಯಿ.